ಈಗ ಅಜೆಕಾರಿಂದ ಒಳಗೆ ಬರುವಂಥ ದೊಂಬರಪಲ್ಕೆ ಅನ್ನುವಂಥ ಒಂದು ಗ್ರಾಮೀಣ ರಸ್ತೆಯ ಭಾಗದಲ್ಲಿ ಇದ್ದೇವೆ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಅವರಿಗೀಗ 80 ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿ. ಸತತ 50 ವರ್ಷಗಳಿಂದ ತನ್ನ ಒಂದು ಯೌವನಾವಸ್ಥೆಯಿಂದ ಇಲ್ಲಿಯವರೆಗೆ ಈ ರಸ್ತೆಯನ್ನು ನೀವು ನೋಡ್ತಾ ಹೋಗ್ಬೋದು. ರಸ್ತೆ ತುಂಬ ಮಣ್ಣಿನ ರಸ್ತೆ. ಬಹಳ ವರ್ಷದಿಂದ ಈ ರಸ್ತೆ ಡಾಮರೀಕರಣವನ್ನು ಕಂಡಿಲ್ಲ, ಅಥವಾ ಈ ರಸ್ತೆ ಒಂದು ವ್ಯವಸ್ಥಿತವಾಗಿ ಈ ರಸ್ತೆ ಇಲ್ಲ. ಆದರೆ ಈ ರಸ್ತೆಗೆ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಜನರು ಒಂದು 10-20 ಮನೆ ಇಲ್ಲಿದೆ. ಈ 10-20 ಮನೆಗಳಿಗೆ ಕೂಡ ರಸ್ತೆಯ ವ್ಯವಸ್ಥೆ ಬೇಕಿದೆ. ಆದರೆ ಅದನ್ನು ಯಾರೂ ಕೂಡ ಜನಪ್ರತಿನಿಧಿಗಳು ಇಲ್ಲಿಯ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆಯ ಒಳಗೆ ಯಾವ ಒಂದು ಜನಪ್ರತಿನಿಧಿಗಳು ಕೂಡ ಬಂದು ಈ ರಸ್ತೆಯ ಬಗ್ಗೆ ಯಾವುದೇ ಒಂದು ಜಾಗೃತಿಯನ್ನು ಮೂಡಿಸುವ ಕೆಲಸ ಅಥವಾ ರಸ್ತೆಯ ಅಭಿವೃದ್ಧಿಗೆ ಏನು ಬೇಕೋ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಆದರೆ ಒಬ್ಬ ವ್ಯಕ್ತಿ ಇವರ ಹೆಸರು ಶ್ರೀನಿವಾಸ ಮೂಲ್ಯ ಅಂತ. ಆದರೆ ಅವರನ್ನು ಶ್ರೀನಿವಾಸ ಮೂಲ್ಯ ಅನ್ನುವ ಹೆಸರಿಗಿಂತ ಅಪ್ಪಿ ಅಣ್ಣ ಅನ್ನುವಂಥ ಹೆಸರಿನಲ್ಲೇ ಜನ ಕರೀತಾ ಇದ್ದಾರೆ. ಇವರ ಏಕಾಂಗಿ ಹೋರಾಟದಿಂದ ಈ ರಸ್ತೆ ಪ್ರತಿ ವರ್ಷ ಅಲ್ಲ, 365 ದಿನ ಕೂಡ ಇವರು ಈ ರಸ್ತೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಯಾವುದೇ ಸರ್ಕಾರದಿಂದ ಅನುದಾನ ಬರುವುದಾಗಲಿ ಅಥವಾ ಯಾವುದೇ ಒಂದು ವೈಯಕ್ತಿಕ ಲಾಭದ ಲೆಕ್ಕಾಚಾರದಿಂದ ಮಾಡ್ತಾ ಇಲ್ಲ. ಇಲ್ಲಿಯ ಒಂದು 10-20 ಜನರ ಮನೆಯ ಪರಿಸ್ಥಿತಿಗಳಿಗೆ ಒಂದು ಸಹಾಯ ಆಗಲಿ ಅನ್ನುವಂಥ ಸದುದ್ದೇಶದಿಂದ ಮಾಡ್ತಾ ಇರೋದಷ್ಟೇ. ಇವರನ್ನು ನೋಡಿ ಆದರೂ ಒಂದು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಿತ್ತು. ಯಾವುದೇ ಒಂದು ಕಾರ್ಯವನ್ನು ಮಾಡ್ತಾ ಇಲ್ಲ. ಈ ರಸ್ತೆ ಇಲ್ಲಿ ಈ ಗ್ರಾಮೀಣ ಭಾಗದಲ್ಲಿ ಇಲ್ಲಿ ಹತ್ತಿರ ಇರುವಂಥ ಮನೆಗಳಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ವಯಸ್ಕರಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ವಯೋವೃದ್ಧರಿದ್ದಾರೆ, ಆರೋಗ್ಯ ಸರಿ ಇಲ್ಲದಿರುವಂಥ ಅನೇಕರು ಇದ್ದಾರೆ. ಇವರೆಲ್ಲರಿಗೂ ಕೂಡ ಒಂದು ರಾತ್ರಿಯ ಸಂದರ್ಭದಲ್ಲಿ ಇರ್ಬೋದು ಅಥವಾ ಹಗಲಿನ ಸಂದರ್ಭದಲ್ಲೇ ಇರಬಹುದು. ಆರೋಗ್ಯ ಕೆಡ್ತು ಅಂತಂದರೆ ಅಥವಾ ಎಮರ್ಜೆನ್ಸಿ ಅಂತಂದರೆ ಯಾವುದೇ ವಾಹನಗಳು ಇಲ್ಲಿ ಬರಲಿಕ್ಕೆ ಕೇಳುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಈ ರಸ್ತೆಯೇ ಸರಿ ಇಲ್ಲ. ಮುಖ್ಯವಾಗಿ ಮಳೆಗಾಲ ಬಂತು ಅಂತಂದರೆ ಯಾವ ಒಂದು ಆಟೋ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಪೂರ್ತಿ ನೀರಿನಿಂದ ತುಂಬ ಹೋಗಿರ್ತದೆ. ಮಣ್ಣು ರಿಕ್ಷಾಗಳೆಲ್ಲ ವಾಪಸ್ ಹೋಗ್ತವೆ, ಜಾರಿ ವಾಪಸ್ ಹೋಗುವಂಥದ್ದು ರಸ್ತೆಯ ಒಂದು ವ್ಯವಸ್ಥೆ ಇದೆ. ಇದನ್ನು ಯಾರು ಮಾಡಬೇಕು? ಈ ಸರ್ಕಾರದಿಂದ ಹಾಗಾದರೆ ಅನುದಾನಗಳು ಬರ್ತಾ ಇಲ್ವಾ? ಎಲ್ಲ ವ್ಯವಸ್ಥೆಗಳು ಸರ್ಕಾರದಿಂದ ಖಂಡಿತ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಅದನ್ನು ಪ್ರತಿನಿಧಿಗಳು ಯಾಕೆ ಈ ಭಾಗಕ್ಕೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆ. ಜನಪ್ರತಿನಿಧಿಗಳಿಗೆ ಇದೊಂದು ರಸ್ತೆ ಇದೆ ಅಂತ ಗೊತ್ತಿಲ್ವಾ? ಅಥವಾ ಅವರು ಈಗ ಎಲೆಕ್ಷನ್ ಟೈಮಲ್ಲಿ ಬರೋದೇ ಇಲ್ವಾ? ಈ ಭಾಗವನ್ನೇ ಬಿಟ್ಟುಬಿಟ್ಟಿದ್ದಾರೆ. 10-20 ಮನೆಗಳಿಂದ ಓಟುಗಳನ್ನೇ ಪಡಿತಾ ಇಲ್ವಾ? ಇದು ಆ ಪ್ರತಿನಿಧಿಗಳನ್ನೇ ನಾವು ಕೇಳಬೇಕಾದಂಥ ಪ್ರಶ್ನೆ. ಬಹುಶಃ ಖಂಡಿತವಾಗಿಯೂ ನಾವು ಅಪ್ಪಿ ಅಣ್ಣ ಅವರನ್ನು ನಾವು ಅಭಿನಂದಿಸಲೇಬೇಕು. ಸತತ 50 ವರ್ಷಗಳಿಂದ, ಇವತ್ತವರಿಗೆ ವಯಸ್ಸಾಗಿದೆ, 80 ವರ್ಷಗಳನ್ನು ಮೀರಿದಂಥ ವಯಸ್ಸಿನಲ್ಲಿರುವಂಥ ವ್ಯಕ್ತಿ ಸಾಮಾನ್ಯ ಜನರಿಗೋಸ್ಕರ ಅವರು ಸಹಾಯವಾಗಬೇಕು ಅನ್ನೋಂಥ ಉದ್ದೇಶದಿಂದ ಮಾಡ್ತಾರೆ ಅಂತಂದರೆ ಅವರು ನಮಗೆಲ್ಲರಿಗೂ ಸ್ಫೂರ್ತಿ ಅಲ್ವಾ? ಹಾಗಾದರೆ ಅವರನ್ನು ನೋಡಿಕೊಂಡಾದರೂ ಜನಪ್ರತಿನಿಧಿಗಳು ಯಾಕೆ ಈ ಕಾರ್ಯದಲ್ಲಿ ತೊಡಗಿಕೊಳ್ತಾ ಇಲ್ಲ? ಜನಪ್ರತಿನಿಧಿಗಳಿಗೆ ಇದೊಂದು ಸವಾಲಾಗಿ ಆದರೂ ನಾವು ಇದನ್ನು ಪ್ರಶ್ನೆಯನ್ನು ಇಡಲೇಬೇಕು. ದಯವಿಟ್ಟು ಈ ಕಾರ್ಯವನ್ನು ಒಂದು ಮಾಡಿ ಇಲ್ಲೇ ಒಂದು 10-20 ಮನೆಗಳಿಗೆ ಒಂದು ಸಹಕಾರವನ್ನು ಕೊಡಿ. ಈ ಮೂಲಕ ಆದರೂ ನೀವು ಎಚ್ಚೆತ್ತುಕೊಳ್ಳಿ ಅನ್ನುವಂಥ ಒಂದು ಪ್ರಶ್ನೆಯನ್ನು, ಒಂದು ನಮ್ಮ ಅಹವಾಲನ್ನು ನಾವು ಅವರಿಗೆ ಮುಂದಿಡಲೇಬೇಕಾದ್ದು ನಮ್ಮ ಧರ್ಮ ಅಂತ ನಾವು ಹೇಳ್ತಾ ಇದ್ದೇವೆ. ನನ್ನ ಹೆಸರು ರೇಷ್ಮಾ ಶೆಟ್ಟಿ ಅಂತ. ನಾನು ಇಲ್ಲಿ ಎಣ್ಣೆ ಹೊಳೆಯವಳು. ನಿಮ್ಮ ಹೆಸರು ಹೇಳಿಕೊಂಡು? ಶ್ರೀನಿವಾಸ ಅಪ್ಪಿ. ಹೌದು. ನಾನು ಸಾಧಾರಣ 50 ವರ್ಷದಿಂದ ನಾನು ಒಬ್ಬನೇ ಇದನ್ನು ಸರಿ ಮಾಡ್ತಾ ಇದ್ದೇನೆ. ನಮಗೆಲ್ಲ ಬೇಕು ರಸ್ತೆ. ಎಲ್ಲ ಒಂದು ಕಾಯಿಲೆ ಬಂದರೆ ಹೋಗಲಿಕ್ಕೆ ರಿಕ್ಷಾ ಬೇಕು. ರಿಕ್ಷಾ ಅವರು ಬರುವುದಿಲ್ಲ ರಸ್ತೆ ಹಾಳಾದರೆ. ಅದಕ್ಕಾಗಿ ನಾನು ರಸ್ತೆ ರಿಪೇರಿ ಮಾಡ್ತಾ ಇದ್ದೇನೆ. ಅವರು ರಸ್ತೆಯಲ್ಲಿ ಓಡಾಡ್ತಾರೆ ವಿನಃ ರಸ್ತೆ ರಿಪೇರಿಗೆ ಯಾರು ಬರುವುದಿಲ್ಲ. ಮತ್ತು ಪಂಚಾಯತಿನವರು ಬರಲಿಲ್ಲ. ಮತ್ತು ಅವರಿಗೆ ನಾನು ಹೇಳಲಿಕ್ಕೆ ಹೋದದ್ದು ಇಲ್ಲ, ನನಗೇನು ಸಿಕ್ಕಿದ್ದೂ ಇಲ್ಲ ಇಲ್ಲಿ. ಹೌದು, ಹಣವೂ ಇಲ್ಲ. ನಷ್ಟಕ್ಕೆ ನಾನು ಮಾಡ್ತಾ ಇರೋದು. ನಮಗೆ ಬೇಕಲ್ಲ. ಹೌದು. ಈ ಸಲ ಸಹ ಹಾಗೆ ಅಲ್ಲಲ್ಲಿ ದೊಡ್ಡ ಗುಂಡಿ ಬಿತ್ತು. ಅದು ಮಳೆಗಾಲದಲ್ಲಿ ಇಲ್ಲಿ ಚಿರಂಡಿಗೆ ಇದು ಇಲ್ಲಿ ಚಿರಂಡಿ ಇತ್ತು, ಇಲ್ಲಿ ಪೈಪ್ ಹಾಕಿದ್ದಾರೆ ಅವರು. ಚಿರಂಡಿ ಮುಚ್ಚಿ ಹೋಗಿದೆ. ರಸ್ತೆ ಎಲ್ಲ ನೀರು ಹೋಗಿ ಎಲ್ಲ ಗುಂಡಿ ಬಿದ್ದಿದೆ. ಅದಕ್ಕಾಗಿ ನನಗೆ ಅದು ನೋಡಲಿಕ್ಕೆ ಆಗೋದಿಲ್ಲ. ನಮಗೆ ರಸ್ತೆ ಅಗತ್ಯ ಬೇಕು. ಹಾಗೆ ನಾನು ಮಾಡ್ತಾ ಇದ್ದೇನೆ. ಇದಕ್ಕೊಂದು ಡಾಮರ್ ಹಾಕಿದರೆ ಇಲ್ಲಿವರೆಗೆ ತುಂಬ ಒಳ್ಳೆಯದಿತ್ತು. ಇದೊಂದು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ? ನಾನೊಂದು 50 ವರ್ಷದಿಂದಲೇ ನಾನು ಮಾಡ್ತಾ ಇದ್ದೇನೆ. ಈಗ ಎಷ್ಟು ವರ್ಷ ನಿಮಗೆ? ಈಗ 80 ಹಿಡಿಯಿತು. ಈಗ ಅಂದರೆ ಎಷ್ಟು ವರ್ಷ ಸ್ಟಾರ್ಟ್ ಮಾಡಿದ್ದು ನೀವು? 30 ವರ್ಷ. 30 ವರ್ಷದಿಂದ ನೀವು ಮಾಡ್ತಾನೇ ಇದ್ದೀರಾ? ಹೌದು. ಎಷ್ಟು ಗಂಟೆಗೆ ಶುರು ಮಾಡ್ತೀರಾ? ನಾನು ಬೆಳಿಗ್ಗೆ ಬೇಗ ಬರ್ತೇನೆ, ಒಂದು 6 ಗಂಟೆಗೆ ಬರ್ತೇನೆ. ಮತ್ತು ಬಿಸಿಲಿಗೆ ಆಗುದಿಲ್ಲ ಇಲ್ಲಿ. ಮತ್ತು ಬಿಸಿಲಾದಾಗ ಮನೆಗೆ ಹೋಗ್ತೇನೆ ಮತ್ತು ಪುನಃ ಬರ್ತೇನೆ. ಅದು 6 ಗಂಟೆವರೆಗೆ ಮಾಡ್ತೇನೆ. ಸೊ ಊರಿನವ್ರಿಗೋಸ್ಕರ ನಿಮ್ದೊಂದು ಸೇವೆ.
ಅಲ್ಲ ಹೌದು ನಮಗೂ ಬೇಕು ಅದಕ್ಕೆ. ಹಾಂ ಎಲ್ರಿಗೂ ಆಗುತ್ತೆ. ಹೌದು ಎಲ್ರಿಗೂ ಹೋಗ್ತದೆ. ಹಾಂ ಹಾಂ